ನಮಸ್ತೆ ಸ್ನೇಹಿತರೆ, KSOU ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಮಾಡುವಂತಹದ್ದು ಅನೇಕ ವಿದ್ಯಾರ್ಥಿಗಳಿಗೆ PUC ಆಗಿರುತ್ತೆ. ಹಲವಾರು ಕಾರಣಗಳಿಂದ ಆಫ್ಟರ್ PUC ಅವರಿಗೆ ಅವರ ಎಜುಕೇಶನ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಅನೇಕ ರೀಸನ್ಗಳಿರುತ್ತೆ. ಮದುವೆ, ಕೆಲಸ ಅಥವಾ ಫ್ಯಾಮಿಲಿದು ಪ್ರಾಬ್ಲಮ್, ಫಿನಾನ್ಷಿಯಲಿ ಪ್ರಾಬ್ಲಮ್, ಏನೇನೋ ಕಾರಣಗಳಿರುತ್ತೆ. ಆದ್ರೆ ಅವರಿಗೆ ಡಿಗ್ರಿ ಮಾಡ್ಲೇಬೇಕು ಎನ್ನುವಂತ ಆಸೆನೂ ಕೂಡ ಇರುತ್ತೆ. ಆದ್ರೆ ಆ ಆಸೆ ಎಲ್ಲೋ ಒಂದ್ ಕಡೆ ಅದು ಮರ್ತೆ ಹೋಗ್ಬಿಡ್ತಾರೆ. ಅಂದ್ರೆ ಜೀವನದ ಜಂಜಾಟನು, ಕೆಲಸಗಳು, ಮದ್ವೆ ಆಗಿರೋದು, ಫ್ಯಾಮಿಲಿನ ನೋಡ್ಕೊಳ್ಳೋದು ಅಥವಾ ಫಿನಾನ್ಷಿಯಲ್ ವಿಷಯ ಕೂಡ ಇರಬಹುದು. ಅನೇಕ ರೀಸನ್ಗಳಿಂದ PUC ಆದ ನಂತರ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ 10th ಆದ್ಮೇಲೆ PUC ಕೂಡ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ರೂ PUC ಆದ ನಂತರ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವಂತಹದ್ದು. ಇನ್ನು ಅನೇಕ ಜನರಿಗೆ ಗೊತ್ತಿಲ್ಲ ಅಥವಾ ಯಾರಾದ್ರೂ ಈ ವಿಡಿಯೋನ ನೋಡಿ ಅವರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಕೂಡ ಒಂದು ಆಪ್ಷನ್ ಇದೆ PUC ಆದ್ಮೇಲೆ ಡಿಗ್ರಿ ಮಾಡೋದಾದ್ರೆ ಅಂತ ಹೇಳುವುದಕ್ಕಾದ್ರೂ ಈ ವಿಡಿಯೋ ಸಿಗ್ಲಿ ಅವ್ರ ಕೈಗೆ ಅನ್ನುವಂತ ಉದ್ದೇಶದಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು. ಸೊ ಏನಪ್ಪಾ ಈ ವಿಡಿಯೋದಲ್ಲಿ ಇರುತ್ತೆ ಅಂತ ವಿಷಯ ಅಂತಂದ್ರೆ, ನೀವು PUC ಆದ ನಂತರ ನಿಮ್ಗೆ ಡಿಗ್ರಿ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ನಿಮ್ಗೆ ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗಿ ಕ್ಲಾಸ್ ತಗೊಳ್ಳಿಕ್ಕೆ ಅಥವಾ ರೆಗ್ಯುಲರ್ ಕಾಲೇಜಿಗೆ ಹೋಗುವಂತ ಅವಕಾಶ ಅಥವಾ ಆಪ್ಷನ್ ಇಲ್ಲದೆ ಇರಬಹುದು. ಅಂದ್ರೆ ಮದುವೆ ಆದವರಿಗೆ, ಮಕ್ಕಳಿದ್ದವರಿಗೆಲ್ಲ ಆಗಲ್ಲ ಅಂತ ಇರಬಹುದು. ಇಲ್ಲ, ಈಗಾಗಲೇ ಹೇಳ್ದಂತೆ ತುಂಬಾ ಮನೆಯಿಂದ ಕಾಲೇಜ್ಗಳು ತುಂಬಾ ದೂರ ಇರುವಂತದ್ದು, ಏನೇನೋ ರೀಸನ್ಗಳಿರುತ್ತೆ. ಡೈಲಿ ನಮ್ಗೆ ಅಪ್ ಅಂಡ್ ಡೌನ್ ಮಾಡಿ ಕಾಲೇಜಿಗೆ ಹೋಗಕ್ಕಾಗಲ್ಲ. ಎಲ್ಲ ಕಾರಣಗಳನ್ನೆಲ್ಲ ಒಟ್ಟಾಗಿಸಿ ನಿಮ್ಗೆ ಡಿಗ್ರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ KSOU, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅನ್ನುವಂಥದ್ದು ಮುಕ್ತ ಅವಕಾಶ ಇರುತ್ತೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. ಡಿಸ್ಟೆನ್ಸ್ ಎಜುಕೇಶನ್ ಅಂತ ಕೂಡ ಇದನ್ನ ಕರೀತಾರೆ. ಇದು ಆಪ್ಷನ್ ಈ ಒಂದು ವಿಷಯನ ನಾನು ನಿಮ್ಗೆ ಹೇಳೋದಾದ್ರೆ, ನಿಮ್ಗೆ ರೆಗ್ಯುಲರ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗದವರಿಗೆ ಇದು ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಎಜುಕೇಶನ್ ಸಿಸ್ಟಮ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಯಾವ ಡಿಗ್ರಿ ಬೇಕು ಕೂಡ ನೀವು ತಗೊಳ್ಬಹುದು. ಅಂದ್ರೆ BA, BCom ಅನೇಕ ಡಿಗ್ರಿಗಳಿರುತ್ತೆ. BCA, MCA ಮಾಡ್ಲಿಕ್ಕೆ, MSc ಇದೆ, MA ಇದೆ, MCom ಇದೆ, ಇನ್ನ B.Ed, D.Ed, ತುಂಬಾ ಟೀಚಿಂಗ್, BBA, ಹೀಗೆ MCA ಎಲ್ಲ ಕೋರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಪ್ರತಿ ಒಂದು ಕೋರ್ಸ್ ನೀವು ಯಾವ ಕೋರ್ಸ್ ನೀವು ತಗೊಳ್ತೀರಾ, ನಿಮ್ಮ ಎಲಿಜಿಬಿಲಿಟಿ ಅಥವಾ ನಿಮ್ಗೆ ಏನ್ ಅರ್ಹತೆ ಇದೆ ಅದರ ಆಧಾರದ ಮೇಲೆ ನಿಮ್ಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಕೋರ್ಸ್ ಅನ್ನ ನೀವು ತೆಗಿಲಿಕ್ಕೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಈಗ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ಮೋಸ್ಟ್ ಹೇಳೋದಾದ್ರೆ ಎಕ್ಸಾಂಪಲ್ ಉಡುಪಿ, ಶಿವಮೊಗ್ಗ, ಈ ಎಲ್ಲ ದಾವಣಗೆರೆ ಎಲ್ಲಾ ಕಡೆಯಲ್ಲೂ ಕೂಡ ನಿಮ್ಗೆ ಭದ್ರಾವತಿ, ನೀವು ಎಷ್ಟು ಡಿಸ್ಟ್ರಿಕ್ಟ್ ನೋಡಿ, ಬ್ಯಾಂಗ್ಳೂರಲ್ಲಿ ಇದೆ. ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೀರಾ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ಮೋಸ್ಟ್ ಇರುತ್ತೆ ರೀಜನಲ್ ಸೆಂಟರ್ ಅಂತ. ಅಂದ್ರೆ KSOU ರೀಜನಲ್ ಸೆಂಟರ್ ಅಂತ ಇರುತ್ತೆ. ಪ್ರತಿ ಜಿಲ್ಲೆಗಳಲ್ಲೂ ಸಿಗುತ್ತೆ ನಿಮ್ಗೆ ರೀಜನಲ್ ಸೆಂಟರ್. ನೀವು ಅಲ್ಲಿಗೆ ಹೋಗಿ ಫಸ್ಟ್ ಮಾತಾಡ್ಕೊಳ್ಬೇಕು, ರೀಜನಲ್ ಸೆಂಟರ್ ಇದೆಯಾ ಇಲ್ವಾ, ನೀವು ಎಲ್ಲವನ್ನ ಚೆಕ್ ಮಾಡ್ಕೊಳ್ಬಹುದು. ಈಗ ನಿಮ್ ಕೈಲಿ ಮೊಬೈಲ್ ಇದ್ರೆ ನಿಮ್ಮ ಹತ್ತಿರದ ರೀಜನಲ್ ಸೆಂಟರ್ KSOU ರೀಜನಲ್ ಸೆಂಟರ್ ಅಂತ ಹಾಕಿದ್ರೆ ನಿಮ್ಗೆ ರೀಜನಲ್ ಸೆಂಟರ್ ನಿಮ್ಮ ನಿಯರೆಸ್ಟ್ ಯಾವ್ದಿದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ಡೈಲಿ ಅಂತೂ ಹೋಗ್ಲಿಕ್ಕೆ ಇರಲ್ಲ ಇದು ಓಪನ್ ಯೂನಿವರ್ಸಿಟಿಯಲ್ಲಿ. ನಿಮ್ಗೆ ಆವಾಗ ಏನಾದ್ರು ಹೋಗ್ಲಿಕ್ಕಿದ್ರು ಕೂಡ ಹತ್ರ ಆಗುವಂತ ನಿಮ್ಮ ರೀಜನಲ್ ಸೆಂಟರ್ ನ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಅವ್ರ ಹತ್ರ ಹೇಳ್ಬೇಕು, ನಿಮ್ಗೆ PUC ಆದ ನಂತರ ನಿಮ್ಮ ಹಳೆಯ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್, ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ನಿಮ್ಮ ಹತ್ರ ಇಟ್ಕೊಂಡು ಆ ರೀಜನಲ್ ಸೆಂಟರ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ನಿಮ್ಮ ಅರ್ಹತೆಯ ಪ್ರಕಾರ, ಅಂದ್ರೆ ನಿಮ್ದು PUC ಆದ ಮೇಲೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅಂದ್ರೆ PUC ಯಲ್ಲಿ ನೀವು ಸೈನ್ಸ್ ತಗೊಂಡಿದ್ರೆ ನಿಮ್ಗೆ BSc ಅಥವಾ ಮಾಡ್ಬೇಕು ಅನ್ನುವಂತ ಆಪ್ಷನ್ ಇದ್ರೆ BSc ಗೆ ಹೋಗ್ಬೋದು. ಇಲ್ಲ ನೀವು ಸೈನ್ಸ್ ತಗೊಂಡು ಕೂಡ ನನ್ಗೆ ಸೈನ್ಸ್ ಅನ್ನೇ ಇನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಈಸಿಯಾಗಿ ನಾನು ಡಿಗ್ರಿ ತಗೊಳ್ತೀನಿ ಅಂದ್ರೆ BA ನ ತಗೊಳ್ಬಹುದು. ಅಥವಾ ನೀವು ಕಾಮರ್ಸ್ ತಗೊಂಡವರಾದ್ರೆ BCom ಅನ್ನ ಸೆಲೆಕ್ಟ್ ಮಾಡ್ಬೋದು. ಹೀಗೆ ಆರ್ಟ್ಸ್ ಅವರಾದ್ರೆ BA ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ D.Ed ಮಾಡ್ತೀರಾ, B.Ed ಮಾಡ್ತೀರಾ, ಯಾವ್ದು ಬೇಕು ನಿಮ್ಮ ಕೋರ್ಸ್, ನಿಮ್ಮ ಅರ್ಹತೆಗೆ ಅನುಸಾರವಾಗಿ ನೀವು ಅವ್ರ ಹತ್ರ ರೀಜನಲ್ ಸೆಂಟರ್ ಇರುವಂತಹ ಆಫೀಸರ್ಸ್ ಯಾರಿದ್ದಾರೆ, ಶಿಕ್ಷಕರು ಕೂಡ ಇರ್ತಾರೆ, ಅಥವಾ ಅಲ್ಲಿ ಮಾಹಿತಿ ನೀಡುವವರು, ಕ್ಲರ್ಕ್ ಆಗ್ಲಿ, ಅಲ್ಲಿ ತುಂಬಾ ಜನ ಇರ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಗೆ ಎಲ್ಲಿ ಯಾವ ವಿಷಯದ ಬಗ್ಗೆ ನೀವು ತಗೊಳ್ತಿದ್ರೆ ಡೀಟೇಲ್ ಆಗಿ ಮಾಹಿತಿ ತಗೊಂಡು ನಿಮ್ಮ ಎಲಿಜಿಬಿಲಿಟಿ ಯಾವುದಿದೆ ಅದರ ಪ್ರಕಾರ ನೀವು ಅಡ್ಮಿಷನ್ ನ ತಗೊಳ್ಳಿ. ಹಾಗೇನೆ ಅಡ್ಮಿಷನ್ ಮತ್ತೆ ಫೀಸ್ ಫಸ್ಟ್ ಗೆ ನೀವೆಲ್ಲ ಡೀಟೇಲ್ಸ್ ನ ಕೇಳ್ಕೊಳ್ಳಿ ಅವ್ರ ಹತ್ರ. ಹೇಗೆ ಪ್ರೋಸೆಸ್, ಹೇಗೆ ಕಾಲೇಜ್ ಹೋಗ್ಬೇಕಾ, ಇದೆಲ್ಲವನ್ನ ಮಾಹಿತಿನ ನೀವು ಅವ್ರ ಹತ್ರ ಕೇಳ್ಬೇಕು. ಆಮೇಲೆ ಫೀಸ್, ಯಾವ್ದೆಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು, ನಿಮ್ಮ ಡೀಟೇಲ್ಸ್ ಏನೇನೆಲ್ಲ ಅವರಿಗೆ ಕೊಡ್ಬೇಕು ಅದನ್ನೆಲ್ಲ ಅವ್ರ ಹತ್ರ ಕೇಳ್ಕೊಳ್ಳಿ. ಹಾಗೇನೆ ಇಲ್ಲಿ ಕ್ಲಾಸಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ನಿಮ್ಗೆ ನಿಯರೆಸ್ಟ್ ಇರುವಂತ ಯಾವ್ದಾದ್ರು ಕಾಲೇಜನ್ನ ನೀವು ಸ್ಟಡಿ ಸೆಂಟರ್ ಆಗಿ ಕೂಡ ತೆಗೊಳ್ಳುವಂತಹ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಗೆ ಕಾಲೇಜಲ್ಲಿ ಟೀಚಿಂಗ್ ಕೂಡ ಸಿಗುತ್ತೆ. ಬೇಕಾದವರಿಗೆ, ಅವಶ್ಯಕತೆ ಇದ್ದವರು ಅದನ್ನ ಅಟೆಂಡ್ ಆಗ್ಬೋದು. ಇಲ್ಲ ನನಗೆ ಕಾಲೇಜ್ಗೆನೆ ಹೋಗಕ್ಕಾಗಲ್ಲ, ಬುಕ್ಸ್ ಕೊಟ್ಟರೆ ನಾನು ಮನೆಯಲ್ಲೇ ಓದ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಬರಿತೀನಿ ಅನ್ನುವರು ಕೂಡ ಈ ವಿಷಯವನ್ನ ಹಾಗೇನೆ ಕೂಡ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ.
ಸೊ ನೀವು ಡೈಲಿ ಕ್ಲಾಸಿಗೆ ಹೋಗಿ ಬಂದು ನಾವು ಕ್ಲಾಸ್ ಅನ್ನ ತಗೊಂಡು ಡೈಲಿ ಅಲ್ಲ ಸಾರಿ, ನಿಮ್ಗೆ ಯಾವಾಗ ಆಪ್ಷನ್ ಇರುತ್ತೆ ಯಾವಾಗೆಲ್ಲ ಹೋಗಿ ಮೀನ್ಸ್ ಸಮಯ ಯಾವಾಗ ಇರುತ್ತೆ ಅವಾಗೆಲ್ಲ ಹೋಗಿ ನೀವು ಕ್ಲಾಸ್ ತಗೊಳ್ತೇನೆ ಅನ್ನುವರು ನೀವು ಸ್ಟಡಿ ಸೆಂಟರ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಹೋಗಿ ಸ್ಟಡಿ ಕೂಡ ತಗೊಳ್ಬಹುದು, ಕ್ಲಾಸ್ ಅನ್ನು ಕೂಡ ಅಟೆಂಡ್ ಮಾಡಬಹುದು. ಇಲ್ಲ ನಿಮ್ಗೆ KSO ಇದೆ ಒಂದು ವೆಬ್ಸೈಟ್ ಇರುತ್ತೆ, ಅವ್ರದೇ ಒಂದು ಆಪ್ ಇದೆ, ಆಪ್ ಥ್ರೂ ಅಲ್ಲಿ ಎಲ್ಲ ಕ್ಲಾಸ್ಗಳನ್ನ ಕೂಡ ಹಾಕ್ತಾರೆ. ಆ ಕ್ಲಾಸ್ಗಳನ್ನ ನೋಡಿ ನೀವು ಪಠ್ಯಗಳನ್ನ ಕಲ್ತ್ಕೊಳ್ಬಹುದು. ನಿಮ್ಗೆ ಒಂದು ಸಲ ಅಡ್ಮಿಷನ್ ಅಂತ ತಗೊಂಡ್ರೆ ನಿಮ್ಗೆ ತುಂಬಾ ಈಸಿ ಸ್ನೇಹಿತರೆ. ಅದರ ನಂತರ ಈಗ ನಾನು ಡಿಗ್ರಿ ಮಾಡುವವರಿಗೆ ಹೇಳುದಾದ್ರೆ ವರ್ಷದಲ್ಲಿ ನಿಮ್ಗೆ ಒಂದು ಬಾರಿ ಅಸೈನ್ಮೆಂಟ್ ಅಂತ ಇರುತ್ತೆ, ಅಸೈನ್ಮೆಂಟ್ ಕೊಡ್ತಾರೆ. ಆ ಅಸೈನ್ಮೆಂಟ್ 20 ಮಾರ್ಕ್ಸ್ಗೆ ನಿಮ್ಗೆ ಬರುವಂತಹದ್ದು. ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು 20 ಮಾರ್ಕ್ಸ್ ನಿಮ್ಗೆ ಈ ಅಸೈನ್ಮೆಂಟ್ ಇಂದಲೇ ಚೆನ್ನಾಗಿ ಬರೆದ್ರೆ, ಒಳ್ಳೆ ಮಾಹಿತಿಗಳನ್ನ ಅಲ್ಲಿ ಕೊಟ್ಟು ಚೆನ್ನಾಗಿ ಅಸೈನ್ಮೆಂಟ್ ಅನ್ನ ಬರೆದ್ರೆ 20 ಮಾರ್ಕ್ಸ್ 20 ತಗೊಂಡ್ರು ಕೂಡ ನೀವು ಎಕ್ಸಾಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ನಿಮ್ಗೆ ಅಸೈನ್ಮೆಂಟ್ ಇರುತ್ತೆ, ವರ್ಷದಲ್ಲಿ ಒಂದು ಬಾರಿ ಡಿಗ್ರಿ ತಗೊಂಡವರಿಗೆ ಅಸೈನ್ಮೆಂಟ್ ಬರುತ್ತೆ. ಅಡ್ಮಿಷನ್ ತಗೊಂಡ ನಂತರ ಬುಕ್ಸ್ ನಿಮ್ಗೆ ಕೊಟ್ಟ ನಂತರ ಅಸೈನ್ಮೆಂಟ್ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ, ಆಪ್ ಅಲ್ಲಿ ಕೂಡ ಇರುತ್ತೆ. ಇಲ್ಲ ನಿಮ್ಗೆ ಅವ್ರದ್ದು ಗ್ರೂಪ್ ಇದೆ, ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ತಿದ್ರೆ ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರ್ ನ ತಗೊಂಡು ಎಲ್ಲ ಮಾಹಿತಿಯನ್ನು ಅವಾಗ ಅವ್ರ ಹತ್ರ ಕೇಳ್ಕೊಂಡು ಹೋಗ್ಬೋದು. ಹಾಗೇನೆ ವರ್ಷದಲ್ಲಿ ಒಂದ್ಸಲ ಎಕ್ಸಾಮ್ ಬರುತ್ತೆ, ಸೈಕಲ್ ಇರುತ್ತೆ, ಜುಲೈ ಸೈಕಲ್ ಮತ್ತೆ ಜನವರಿ ಸೈಕಲ್ ಅಂತ 2 ಸೈಕಲ್ ಇರುತ್ತೆ. ನೀವು ಯಾವ ಬ್ಯಾಚ್ ಅಲ್ಲಿ ಅಡ್ಮಿಷನ್ ಆಗ್ತೀರಾ ಆ ಬ್ಯಾಚಿನ ಎಕ್ಸಾಮ್ ಯಾವಾಗ ಬರುತ್ತೆ, ಅಸೈನ್ಮೆಂಟ್ ಯಾವಾಗ ಬರುತ್ತೆ, ಎಲ್ಲವನ್ನ ಕೂಡ ನೀವು ಮಾಹಿತಿಯನ್ನ ನಿಮ್ಮ ರೀಜನಲ್ ಸೆಂಟರ್ಗೆ ಕಾಲ್ ಮಾಡ್ಕೊಂಡೆಲ್ಲ ವಿಷಯಗಳನ್ನ ತಿಳ್ಕೊಳ್ಬಹುದು. ಹೀಗೆ ನೀವು ಅಡ್ಮಿಷನ್ ತಗೊಳ್ಬಹುದು. ಅಡ್ಮಿಷನ್ ಆದ ನಂತರ ನಿಮ್ಗೆ ಅಸೈನ್ಮೆಂಟ್ ಬರುತ್ತೆ, ಅದಾದ ನಂತರ ಎಕ್ಸಾಮ್ ಪ್ರೋಸೆಸ್ ಇರುತ್ತೆ. ಇದಿಷ್ಟು ಕೂಡ ವಿಷಯ ಅಂದ್ರೆ ಎಕ್ಸಾಮ್ ಹೇಗೆ ನಡೆಯುತ್ತೆ ಅಂತ ಹೇಳುದು, ಕಾಲೇಜನ್ನ ಹೇಗೆಲ್ಲ ನೀವು ಸರ್ಚ್ ಮಾಡ್ಕೊಂಡು ಸಾರಿ ನೀವು ಹೇಗೆ ಡಿಗ್ರಿಯನ್ನ ಅಲ್ಲಿ ಹೋಗಿ ಕಟ್ಬೋದು ಅನ್ನುವಂಥ ವಿಷಯಗಳ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗ್ಬೋದು ಅಂದ್ರೆ, ಈಗ PUC ನಂತರ ಡಿಗ್ರಿ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಡಿಗ್ರಿನ ಮಿಡ್ಲಲ್ಲಿ ನೀವು ನಿಲ್ಲಿಸ್ತೀರಾ, ಅಥವಾ ಕೆಲಸ ಮಾಡ್ತಾ ನನಗೆ ಡಿಗ್ರಿನೂ ಮಾಡ್ಬೇಕು ಅನ್ನುವಂಥವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇಲ್ಲ ರೆಗ್ಯುಲರ್ ಕಾಲೇಜ್ಗೆ ನನಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥವರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈ ಇಷ್ಟು ಈಸಿಯಾಗಿ ನಮ್ಗೆ ಶಿಕ್ಷಣ ದೊರಕುವಾಗ ನಾವು ಯಾಕೆ ಇದನ್ನ ಮಾಡಬಾರ್ದು? ಅನೇಕ ಬಾರಿ ಅನ್ಕೊಳ್ತೀವಿ ನಾವು ನಮ್ಮ ಸಮಯ ವೇಸ್ಟ್ ಆಗಬಾರ್ದು ಅನ್ನುವಂಥದ್ದು. ಅಂತಹ ಒಂದು ಮೈಂಡ್ ಸೆಟ್ ಇದ್ದ ವಿದ್ಯಾರ್ಥಿಗಳಿಗೆ ಕೂಡ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಮಾಡುವಾಗಲೇ ನೀವು ಡಿಗ್ರಿಯನ್ನ ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಿಮ್ದಲ್ಲಿ ಕೆಲಸ ಅದರಷ್ಟಕ್ಕೆ ಆಗ್ತಾ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ನೀವು ಒಂದು ಟೈಮ್ ನ ಸೆಟ್ ಮಾಡ್ಕೊಂಡು ಆ ಎಕ್ಸಾಮ್ ಟೈಮಲ್ಲಿ ಕೆಲಸದಲ್ಲಿ ರಜಾ ತಗೊಂಡು ಬೇರೆ ದಿನದಲ್ಲಿ ಡ್ಯೂಟಿನ ಹಾಕ್ಸ್ಕೊಂಡು ಹೀಗೆಲ್ಲ ಮಾಡಿ ನೀವು ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಇರುತ್ತೆ. ಖಾಲಿ ಒಂದು ಎಕ್ಸಾಮ್ ಟೈಮಲ್ಲಿ ಹೋಗಿ ನೀವು ಎಕ್ಸಾಮ್ ಬರೆದು ನಿಮ್ ಡಿಗ್ರಿನ ನೀವು ತೆಗೊಳ್ಳಿಕ್ಕೆ ಆಗ್ತದೆ ಅನ್ನುವಾಗ ಯಾಕೆ ಈ ಒಂದು ಆಪ್ಷನ್ ನಾವು ಬಿಡ್ಬೇಕಲ್ವಾ? ಹಾಗೇನೆ ಈ ಒಂದು ಸರ್ಟಿಫಿಕೇಟ್ ಏನತ್ತೆ, ಇದಕ್ಕೆ ಮಾನ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ಈ ಒಂದು ಡಿಗ್ರಿಯನ್ನ ಯಾರಿಗೆಲ್ಲ ಮಾಡ್ಬೇಕು ಅನ್ನುವಂತ ಆಸೆ ಇದ್ದು ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಡಿಗ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ವಿದ್ಯಾರ್ಥಿಗಳಿಗೋಸ್ಕರ ಡೆಡಿಕೇಟೆಡ್ ಆಗಿ ಮಾಡಿರುವಂತಹ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಸೊ ಡಿಗ್ರಿ ಮಾಡುವುದೇನು ಕಷ್ಟ ಅಲ್ಲ, ನೀವು ತುಂಬಾ ಮನಸ್ಸು ಮಾಡ್ಬೇಕಷ್ಟೇ. ಎಷ್ಟೇ ಏನು ಸಮಸ್ಯೆಗಳಿರ್ಲಿ, ನಾವು ನಮ್ಗೆ ಒಂದು ಕಾನ್ಫಿಡೆನ್ಸ್ ನ ಕೊಡುತ್ತೆ. ನಾನು ಏನೋ ಮಾಡ್ತಿದ್ದೀನಿ, ನನ್ನ ಸಮಯನ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತ ಮೈಂಡ್ ಸೆಟ್ ಇದೆಯಲ್ವಾ, ಅದು ನಮ್ಗೆ ತುಂಬಾ ಕಾನ್ಫಿಡೆಂಟ್ ಅನ್ನ ಕೊಡುತ್ತೆ. ಆಗ ನಿಮ್ಗೆ ಒಂದು ಎಕ್ಸಾಮ್ ಬರ್ದು ಒಂದು ಸರ್ಟಿಫಿಕೇಟ್, ನಿಮ್ಗೆ 1 ಇಯರ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಬರುವಾಗ್ಲೂ ನಿಮ್ಗೆ ಒಂಥರ ಹೆಮ್ಮೆ ಅನ್ಸುತ್ತೆ, ನಾನೇನೋ ಮಾಡ್ದೆ ಅಂದ್ರೆ ಅದು ಸಣ್ಣ ವಿಷಯವೇ ಅಲ್ಲ. ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತಹ ದೊಡ್ಡ ವಿಷಯವೂ ಅಲ್ಲ, ಮತ್ತೆ ನೀವು ಒಂದು ಡಿಗ್ರಿ ತಗೊಂಡಿದ್ದೀರಾ ಅಂದ್ರೆ ಅದೊಂದು ಸಣ್ಣ ವಿಷಯವೂ ಅಲ್ಲ ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ PU ಆದ ನಂತರ ಡಿಗ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಖಂಡಿತ ನಿಮ್ಗೆಲ್ರಿಗೂ ಒಂದು ಆಪ್ಷನ್ ಇದೆ ಡಿಗ್ರಿ ಮಾಡ್ಲಿಕ್ಕೆ ಅನ್ನುವಂಥದ್ದು. ಖಂಡಿತ ನೀವು ನಿಮ್ಮ ಹತ್ರದ ರೀಜನಲ್ ಸೆಂಟರ್ಗೆ ಹೋಗಿ ಫಸ್ಟ್ ವಿಚಾರಿಸಿ, ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ನಿಮ್ಗೆ ಯಾವ ಕೋರ್ಸ್ ಓಕೆ ಅಂತ ನೋಡ್ಕೊಂಡು ಆ ಕೋರ್ಸ್ಗೆ ಸೇರ್ಕೊಳ್ಳಿ. ಹಾಗೆ ಅವರು ಬುಕ್ಸ್ ಕೊಡ್ತಾರೆ, ಅಸೈನ್ಮೆಂಟ್ ಎಲ್ಲ ಪ್ರೋಸೆಸ್ ಎಲ್ಲ ಹೇಗೆ ಅಂತ ಹೇಳ್ತಾರೆ, ಎಕ್ಸಾಮ್ ಯಾವಾಗ ಅಂತೆಲ್ಲ ಹೇಳ್ತಾರೆ. ಹಾಗೆ ನೀವು ಎಕ್ಸಾಮ್ ನ ಬರೀಬಹುದು. ಇನ್ನು ಮತ್ತೆ ನಿಮ್ಗೆ ಯಾವ ಕ್ಲಾಸಸ್ ಬೇಕು, ಯಾವ ಸಬ್ಜೆಕ್ಟ್ ತಗೊಂಡಿರೋ ಅದರ ಕ್ಲಾಸ್ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಅನೇಕ ಚಾನಲ್ಗಳಿವೆ, ಅವೈಲಬಿಲಿಟಿ ಇರುತ್ತೆ. ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಗಳು ಸಿಗುತ್ತೆ. ಅದರ ಥ್ರೂ ನೀವು ಎಕ್ಸಾಮ್ಗೆ ಓದ್ಕೊಳ್ಬಹುದು. ಮನೆಯಲ್ಲಿ ಕೆಲಸ ಮಾಡ್ತಿರುವಂತ ಮಹಿಳೆಯರು ಕೆಲಸ ಮಾಡ್ಕೊಂಡು ಇಯರ್ಫೋನ್ ಹಾಕೊಂಡು ನೀವು ಕ್ಲಾಸ್ಗಳನ್ನ ಕೇಳ್ತಾ ಇರ್ಬೋದು. ಇಲ್ಲ ಸಂಜೆ ಸಮಯದಲ್ಲೋ ನೈಟ್ ಅಲ್ಲಿ ನೀವು ಇರುವಂತಹ ಫ್ರೀ ಟೈಮ್ ನಲ್ಲಿ ಸುಮ್ಮನೆ ಯಾವುದೋ ವಿಡಿಯೋನ ಸ್ಕ್ರೋಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಎಜುಕೇಶನಲ್ ಕಂಟೆಂಟ್ ಗಳನ್ನೆಲ್ಲ ನೋಡ್ಕೊಂಡು ನಿಮ್ಗೆ ಬೇಕಾಗಿರುವಂತ ಟಾಪಿಕ್ ಗಳನ್ನ ನೋಡ್ಕೊಂಡು, ಅದು ನಿಮ್ಗೆ ಒಂದ್ ಸೈಡ್ ಅಲ್ಲಿ ಡಿಗ್ರಿ ಆಗಿರೋದೇ ನಿಮ್ಗೆ ಗೊತ್ತಾಗಲ್ಲ, ಆ ರೀತಿಯಲ್ಲಿ ನಿಮ್ಮ ಕೈಗೆ ನಿಮ್ಮ ಡಿಗ್ರಿ ಬಂದಿರುತ್ತೆ ಸ್ನೇಹಿತರೆ. ಸೊ ಇದೊಂದು ತುಂಬಾ ಮುಖ್ಯವಾದ ವಿಡಿಯೋ. ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅನ್ನುವಂತ ಆಸೆ ಇದೆ, ನಿಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರೂ ಕೂಡ ಎಜುಕೇಶನ್ ನ ಪಡ್ಕೊಳ್ಬೇಕು. ಎಜುಕೇಶನ್ ಯಾರೊಬ್ಬರ ಸೊತ್ತು ಅಲ್ಲ, ಎಲ್ಲರಿಗೂ ಕೂಡ ಅದನ್ನು ಪಡ್ಕೊಳ್ಳುವಂತ ಅರ್ಹತೆ ಇದೆ. ಆ ಒಂದು ಕಾರಣಕ್ಕಾಗಿನೇ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಇರುವುದು, ಅಂತ ಒಂದು ಎಜುಕೇಶನ್ ನಮಗೆ ಗೌರ್ಮೆಂಟ್ ಕೊಟ್ಟಿರುವುದು. ದಯವಿಟ್ಟು ಈ ಒಂದು ಏನು ಓದುವ ಮುಕ್ತವಾದ ಒಂದು ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರ್ದು. ಈ ಅವಕಾಶವನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡು ಎಲ್ಲರೂ ನಿಮ್ಮ ಡಿಗ್ರಿಯನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.